ಲಲಿತಾ ಸಹಸ್ರನಾಮದ 46, 47, 48 3 ಶ್ಲೋಕಗಳನ್ನು ಹೇಳಿ 3 ಶ್ಲೋಕದ ಅರ್ಥವನ್ನು ಹೇಳ್ತೀನಿ. 46ನೇ ಶ್ಲೋಕ. ನಿಷ್ಕರಣ ನಿಷ್ಕಲಂಕ ನಿರುಪಾಧಿ ನಿರೇಶ್ವರ ನೀರಾಗಾರಾಗಮತನಿ ನಿರ್ಮದ ಮದನಾಶಿನಿ. ನಿಷ್ಕರಣ ಆ ಆದಿಶಕ್ತಿ ಲಲಿತಾ ಪರಮೇಶ್ವರಿ ಸರ್ವಕ್ಕೂ ಕಾರಣಳಾದ ದೇವಿಗೆ ಯಾವ ಕಾರಣವೂ ಇಲ್ಲ. ಹೀಗಾಗಿ ದೇವಿ ಕಾರಣ ಶೂನ್ಯಳಾಗಿರ್ತಾಳ. ನಿಷ್ಕಳಂಕ ತಾಯಿ ಕಳಂಕ ರಹಿತಳಾಗಿರ್ತಾಳ. ಆ ತಾಯಿ ಆದಿಶಕ್ತಿ ದೇವಿ ಎಲ್ಲರಿಗೂ ಈಶ್ವರಿಯಾಗಿರುವುದರಿಂದ ಅವಳನ್ನು ಬಿಟ್ಟರೆ ನಮಗೆ ಬೇರೆ ಗತಿ ಇಲ್ಲ. ನೀರಾಗ ಆರಾಗಮತನೇ ನಿರ್ಮದ ಮದನಾಶಿನಿ. ಆ ತಾಯಿ ಅನೇಕ ನಾಮಗಳಿಂದ ನಾವು ತಾಯಿಯನ್ನು ಸ್ತುತಿಸಲ್ಪಡ್ತೀವಿ. ಆ ರಾಗವನ್ನು ತಾಯಿ ಮತಿಸುವಂಥವಳಾಗಿರ್ತಾಳ. ನಿರ್ಮದ ಮದ ಶೂನ್ಯಳಾಗಿರ್ತಾಳ. ಮದನಾಶಿನಿ ತಾಯಿ ಮದವನ್ನು ನಮ್ಮಲ್ಲಿರುವ ಅಹಂಕಾರವನ್ನು ನಾಶ ಮಾಡುವವಳಾಗಿರ್ತಾಳ. 47ನೇ ಶ್ಲೋಕ. ನಿಶ್ಚಿಂತ ನಿರಹಂಕಾರ ನಿರ್ಮೋಹ ಮೋಹನಾಶಿನಿ ನಿರ್ಮಮ ಮಮತಾ ಹಂತ್ರಿ ನಿಷ್ಪಾಪ ಪಾಪನಾಶಿನಿ. ನಿಶ್ಚಿಂತ ಆ ತಾಯಿ ಚಿಂತಾ ಶೂನ್ಯಳಾಗಿರ್ತಾಳ. ನಿರಹಂಕಾರ ಆ ತಾಯಿ ಅಹಂಕಾರ ರಹಿತಳಾಗಿರ್ತಾಳ. ನಿರ್ಮೋಹ ಮೋಹ ರಹಿತಳಾಗಿರ್ತಾಳ. ಮೋಹನಾಶಿನಿ ಮೋಹವನ್ನು ನಾಶ ಮಾಡುವಂಥವಳಾಗಿರ್ತಾಳ. ನಿರ್ಮಮ ತಾಯಿ ಮಮತೆಯನ್ನು ಕಾಪಾಡ್ತಿರ್ತಾಳ. ನಿಷ್ಪಾಪ ಪಾಪ ರಹಿತಳಾಗಿರ್ತಾಳ. ಪಾಪನಾಶಿನಿ ಪಾಪವನ್ನು ತಾಯಿ ನಾಶ ಮಾಡುವಂಥವಳಾಗಿರ್ತಾಳ. 48ನೇ ಶ್ಲೋಕ. ನಿಷ್ಕ್ರೋಧ ಕ್ರೋಧ ಶಮನಿ ನಿರ್ಲೋಭ ಲೋಭನಾಶಿನಿ ನಿಸ್ಸಂಶಯ ಸಂಶಯಗ್ನಿ ನಿರ್ಭವ ಭವನಾಶಿನಿ. ನಿಷ್ಕ್ರೋಧ ತಾಯಿ ಕ್ರೋಧ ರಹಿತಳಾಗಿರ್ತಾಳ. ಕ್ರೋಧ ಶಮನಿ ಕ್ರೋಧವನ್ನು ನಾಶ ಮಾಡುವವಳಾಗಿರ್ತಾಳ. ಭಕ್ತರ ಅರಿಷಡ್ ವರ್ಗಗಳಲ್ಲಿ ಒಂದಾದ ಕ್ರೋಧವನ್ನು ತಾಯಿ ನಾಶ ಮಾಡ್ತಿರ್ತಾಳ. ನಿರ್ಲೋಭ ತಾಯಿ ಲೋಭ ರಹಿತಳಾಗಿರ್ತಾಳ. ದೇವಿ ಅತ್ಯಂತ ಉದಾರವಾದಂಥ ಸ್ವಭಾವದವಳಾಗಿರ್ತಾಳ. ಲೋಭನಾಶಿನಿ ಲೋಭವನ್ನು ತಾಯಿ ನಾಶ ಮಾಡುವಂಥವಳಾಗಿರ್ತಾಳ. ನಿಸ್ಸಂಶಯ ತಾಯಿ ಸಂಶಯ ರಹಿತಳಾಗಿರ್ತಾಳ. ಸಂಶಯಗ್ನಿ ಸಂಶಯನ್ನು ತಾಯಿ ನಾಶ ಮಾಡುವವಳಾಗಿರ್ತಾಳ. ನಿರ್ಭವ ತಾಯಿ ಉತ್ಪತ್ತಿ ರಹಿತಳಾಗಿರ್ತಾಳ. ಭವ ನಾಶಿನಿ ತಾಯಿ ಸಂಸಾರವನ್ನು ದೇವಿ ತನ್ನ ಭಕ್ತರ ಸಂಸಾರ ಸಾಗರದಿಂದ ತಾಯಿ ಉದ್ಧರಿಸ್ತಿರ್ತಾಳ. ಲಲಿತಾ ಸಹಸ್ರನಾಮದ 3 ಶ್ಲೋಕದ ಅರ್ಥವನ್ನು ಹೇಳಿನಿ. ಪ್ರತಿಯೊಬ್ಬರೂ ಈ ನವರಾತ್ರಿಯಲ್ಲಿ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡೋಣ. ಆ ಪಾರಾಯಣದ ಫಲವನ್ನು